ಹೇಳಕ್ ಬರೋದಿಲ್ಲ. ನಮ್ಗೆ ಒಳ್ಳೆ ಬುದ್ಧಿ ಇದಾರೆ ಅಂದ್ರೆ ಬುದ್ಧಿ ಇದೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿ ಸರ್. ಯಾರು ಬೇದ್ರೆ ನನ್ನ ಬಿದಿರ್ಬೇಕು ಒಬ್ಬಳಿ ಹಂಗೆ ಹೇಳಕ್ ಬರೋದಿಲ್ಲ. ನೋಡಿ ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬಿದಿರ್ಬೋದು, ಯಾರು ತಪ್ಪು ಮಾಡಿ ಬಿದಿರ್ಬೋದು, ಅವ್ರ ಹಕ್ಕದ. ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗಿದ್ರೆ ಅವ್ರ ತಪ್ಪು ಅವ್ರು ತೆಗೆದ, ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಾಗ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ, ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜೇಂದ್ರ ಅವ್ರ ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರು ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್ ಯಾರಂತ ಇದೆ? ನೋಡ್ರಿ, ನಂದು ಒಂದೇ ಮನವಿ ಐತಿ. ಈಗ ಕಳೆದ 20 ಅನಂತಕುಮಾರ್ ಸತ್ ನಂತರ ನಮ್ಮ ಪಕ್ಷ ಭಾಳ ದೊಡ್ಡ ಹಣ ಹೋಗ್ತಿತ್ತು. ಯಾರೂ ಲೀಡರ್ ಇಲ್ಲ. ಒಂದು ಏನೋ ದೇವ್ರದೇ ಒಂದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬರ ಕೈಯಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕರ್ಷಣೆ ಕೂತ್ಕಲೆ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾನೆ, ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಮ್ದು ಡ್ಯೂಟಿ ಅದು ಮಾಡಿದ್ ಕೊಡು. ಇವತ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತಗೋತು BJP. ನಮ್ಮ ಹೊರ ಆಗತ್ತೆ. ಇದು ಹೇಳಕ್ ಬರೋದಿಲ್ಲ. ನಮ್ಗೆ ಒಳ್ಳೆ ಬುದ್ಧಿ ಇದಾರೆ. ಅಂದ್ರೆ ಬುದ್ಧಿ ಇದೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿ ಸರ್. ಯಾರು ಬೇದ್ರೆ ನನ್ನ ಬಿದಿರ್ಬೇಕು ಒಬ್ಬಳಿ ಹಂಗೆ ಹೇಳಕ್ ಬರೋದಿಲ್ಲ. ನೋಡಿ ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬಿದಿರ್ಬೋದು, ಯಾರು ತಪ್ಪು ಮಾಡಿ ಬಿದಿರ್ಬೇಕು, ಅವ್ರ ಹಕ್ಕದ. ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗಿದ್ರೆ ಅವ್ರ ತಪ್ಪು ಅವ್ರು ತೆಗೆದ, ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು. ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಾಗ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ, ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಮೈಸೂರಿನ ಸಂಪ್ರದಾಯಕ್ಕೆ ಹೆಸರುವಾಸಿಯಾದ ನಿಮ್ಮ ಅಚ್ಚುಮೆಚ್ಚಿನ ಆದಿ ಮಸಾಲ ಜೊತೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಮಸಾಲ, ಚಿಕನ್ ಕಬಾಬ್ ನಂತಹ ಯಾವುದೇ ಅಡುಗೆ ತಯಾರಿಸಿದರೂ ನೆನಪುಗಳು ತಾಜಾ ಆಗತ್ತೆ. ಆದಿ ಮಸಾಲ ಇಂದೇ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ.